ನಿಜವಾಗಿಯೂ ಫಲ ನೀಡುವ ಹೊಸ ವರ್ಷಗಳ ಗುಟ್ಟು. ಪ್ರತಿ ಹೊಸ ವರ್ಷ ಬಂದಾಗ ನಾವು ಎಲ್ಲರೂ ಒಂದೇ ಮಾತು ಹೇಳುತ್ತೇವೆ, ಈ ವರ್ಷ ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ. ಆದರೆ ಕೆಲವು ದಿನಗಳಲ್ಲಿ ಆ ನಿರ್ಣಯಗಳು ಮರೆಯಾಗಿ ಹೋಗುತ್ತವೆ. ಅದಕ್ಕೆ ಕಾರಣ ಏನು? ನಿರ್ಣಯ ಮಾಡುವುದು ಸುಲಭ, ಅದನ್ನು ನಿರಂತರವಾಗಿ ಪಾಲಿಸುವುದು ಕಷ್ಟ. ಹಾಗಾದರೆ ನಿಜವಾಗಿಯೂ ಕೆಲಸ ಮಾಡುವ ಹೊಸ ವರ್ಷದ ನಿರ್ಣಯಗಳನ್ನು ಹೇಗೆ ಮಾಡಬೇಕು? ಇಲ್ಲಿವೆ ಸರಳ ಆದರೆ ಪರಿಣಾಮಕಾರಿ ಸಲಹೆಗಳು. ಮೊದಲನೇದಾಗಿ, ಹೆಚ್ಚು ನಿರ್ಧಾರ ಮಾಡಬೇಡಿ. ಒಂದೇ ಸಮಯದಲ್ಲಿ ತುಂಬ ನಿರ್ಣಯ ಮಾಡಿದರೆ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ವ್ಯಾಯಾಮ, ಓದು, ಧ್ಯಾನ, ಹಣ, ಉಳಿತಾಯ, ಕೌಶಲ್ಯ, ಕಲಿಕೆ ಎಂದು 10 ನಿರ್ಣಯ ಮಾಡಿದರೆ ಯಾವುದು ಪೂರ್ಣವಾಗದು. ಅದಕ್ಕಿಂತ 1 ಅಥವಾ 2 ನಿರ್ಣಯಗಳನ್ನು ಮಾತ್ರ ಆಯ್ಕೆ ಮಾಡಿ. ಉದಾಹರಣೆಗೆ, ಪ್ರತಿದಿನ 10 ನಿಮಿಷ ನಡೆದುಕೊಳ್ಳುವುದು. ಎರಡನೇದಾಗಿ, ಚಿಕ್ಕದಾಗಿ ಆರಂಭಿಸಿ. ನಿರ್ಧಾರ ಎಷ್ಟು ಚಿಕ್ಕದಾಗಿರಬೇಕೋ ಅದನ್ನು ತಪ್ಪಿಸಲು ಸಾಧ್ಯವೇ ಇರಬಾರದು. ಪ್ರತಿದಿನ 1 ಗಂಟೆ ವ್ಯಾಯಾಮ ಬದಲು ಪ್ರತಿದಿನ 5 ಪುಷಪ್ ಅಥವಾ 10 ನಿಮಿಷ ನಡೆಯುವುದು ಎಂದು ಆರಂಭಿಸಿ. ಚಿಕ್ಕ ಅಭ್ಯಾಸಗಳು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡುತ್ತವೆ. ಮೂರನೆಯದು, ಇರುವ ಅಭ್ಯಾಸಕ್ಕೆ ಹೊಸ ಅಭ್ಯಾಸವನ್ನು ಕಟ್ಟಿಹಾಕಿ. ನಾವು ಈಗಾಗಲೇ ಮಾಡುವ ಕೆಲಸಗಳಿಗೆ ಹೊಸ ಅಭ್ಯಾಸವನ್ನು ಜೋಡಿಸಿ. ಉದಾಹರಣೆಗೆ, ಹಲ್ಲು ತೊಳೆಯುವ ನಂತರ 5 ನಿಮಿಷ ಧ್ಯಾನ ಮಾಡಿ, ಚಹಾ ಕುಡಿದ ನಂತರ 2 ಪುಟ ಪುಸ್ತಕವನ್ನು ಓದಿ, ರಾತ್ರಿ ಊಟ ನಂತರ 10 ನಿಮಿಷ ನಡೆದಾಡಿ. ಇದರಿಂದ ಅಭ್ಯಾಸ ನೆನಪಿನಲ್ಲಿ ಸುಲಭವಾಗಿ ಉಳಿಯುತ್ತದೆ. ಇನ್ನು 4ನೇದಾಗಿ, ವ್ಯಕ್ತಿತ್ವದ ದೃಷ್ಟಿಯಿಂದ ಯೋಚಿಸಿ. ನಾನು ತೂಕ ಕಡಿಮೆ ಮಾಡಬೇಕು ಎನ್ನುವುದಕ್ಕಿಂತ ನಾನು ಆರೋಗ್ಯಕರ ವ್ಯಕ್ತಿಯಾಗುತ್ತಿದ್ದೇನೆ ಎಂದು ಯೋಚಿಸಿ. ನಾನು ಹಣ ಉಳಿಸಬೇಕು ಬದಲು ನಾನು ಹಣವನ್ನು ಗೌರವಿಸುವ ವ್ಯಕ್ತಿ ಎಂದು ಭಾವಿಸಿ. ಈ ದೃಷ್ಟಿಕೋನ ನಮ್ಮ ನಡವಳಿಕೆಯನ್ನು ಬದಲಾಯಿಸುತ್ತದೆ. ಇನ್ನು 5ನೇದು ನೋಡೋದಾದರೆ, ಪ್ರಗತಿಯನ್ನು ದಾಖಲಿಸಿ. ಕ್ಯಾಲೆಂಡರ್ನಲ್ಲಿ ಟಿಕ್ ಹಾಕುವುದು, ನೋಟ್ಬುಕ್ಕಲ್ಲಿ ದಿನಚರಿ ಬರೆಯುವುದು ಅಥವಾ ಮೊಬೈಲ್ ಆಪ್ ಬಳಸಿ ಟ್ರ್ಯಾಕ್ ಮಾಡುವುದು, ಇವೆಲ್ಲವೂ ಪ್ರಗತಿ ಕಾಣಲು ಸಹಾಯ ಮಾಡುತ್ತವೆ. ಟಿಕ್ ಹಾಕುವ ಸಂತೋಷ ನಮ್ಮನ್ನು ಮುಂದುವರಿಸಲು ಪ್ರೇರೇಪಿಸುತ್ತದೆ. ಇನ್ನು 6ನೇದಾಗಿ, ತಪ್ಪು ಆಗುವುದನ್ನು ಒಪ್ಪಿಕೊಳ್ಳಿ. ಯಾವುದೋ ದಿನ ತಪ್ಪಬಹುದು, ಅದು ಸಹಜ. ಆದರೆ ನಿಯಮ ಒಂದೇ, 2 ದಿನ ತಪ್ಪಬಾರದು. 1 ದಿನ ತಪ್ಪಿದರೆ ಮುಂದೆ ದಿನ ಖಂಡಿತ ಮಾಡಬೇಕು. 7ನೇದಾಗಿ, ಪರಿಸರವನ್ನು ಬದಲಾಯಿಸಿ. ಮೋಟಿವೇಶನ್ ಮೇಲೆ ಮಾತ್ರ ನಂಬಿಕೆ ಇಡಬೇಡಿ. ನಿಮ್ಮ ಸುತ್ತ ಪರಿಸರವನ್ನು ಬದಲಾಯಿಸಿ. ಆರೋಗ್ಯಕರ ಆಹಾರವನ್ನು ಮುಂದೆ ಇಡಿ. ಜಂಕ್ ಫುಡ್ ದೂರ ಇಡಿ. ಓದಬೇಕೆಂದರೆ ಪುಸ್ತಕವನ್ನು ಹಾಸಿಗೆಯ ಮೇಲೆ ಇಡಿ. ಪರಿಸರವೇ ನಮ್ಮ ನಡವಳಿಕೆಯನ್ನು ರೂಪಿಸುತ್ತದೆ. ಇನ್ನು 8ನೇದು, ಪ್ರತಿ ವಾರ ವಿಮರ್ಶೆ ಮಾಡಿ. ಪ್ರತಿ ವಾರ ಏನು ಚೆನ್ನಾಗಿತ್ತು, ಏನು ಕಷ್ಟವಾಯಿತು, ಏನು ಬದಲಾಯಿಸಬೇಕು ಎಂದು ಯೋಚಿಸಿ. ಈ ಚಿಕ್ಕ ವಿಮರ್ಶೆಗಳು ದೀರ್ಘಕಾಲದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಈ ಹೊಸ ವರ್ಷದ ನಿರ್ಣಯಗಳು ದೊಡ್ಡದಾಗಿರಬೇಕೆಂದಿಲ್ಲ. ಅವು ಚಿಕ್ಕ, ನಿರಂತರ ಮತ್ತು ವಾಸ್ತವಿಕವಾಗಿದ್ದರೆ ಸಾಕು. ದೊಡ್ಡ ಬದಲಾವಣೆ ಒಂದು ದಿನದಲ್ಲಿ ಆಗುವುದಿಲ್ಲ. ಪ್ರತಿದಿನ ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದಲೇ ಜೀವನ ಬದಲಾಗುತ್ತದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.